ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಫ್ರೈಡೇ ವಿಡಿಯೋ. ನಾವು ಚಿಕ್ಕಮಂಗ್ಳೂರಿಗೆ ಅಂತೇಳಿ ಹೋಗ್ತಾ ಇದ್ದೀವಿ ಇವಾಗ. ಸೊ ಸ್ವಲ್ಪ ಲೇಟೇ ಆಯಿತು ಹೊರಟಿದ್ದು ನಾವು. ಸೊ ಅಮ್ಮನ ಮನೆಗೆ ಹೋಗೋ ಅಷ್ಟೊತ್ತಿಗೆ ರಾತ್ರಿ ತುಂಬಾ ಲೇಟ್ ಆಗುತ್ತೆ, 12 ಗಂಟೆ ಕೂಡ ಆಗ್ಬೋದು. ಸೊ ಹಾಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಈಗ ಕಾರ್ನ ನಿಲ್ಲಿಸಿದ್ವಿ. ಸೊ ಅಲ್ಲೇ ಪ್ಲೇ ಏರಿಯಾ ಇತ್ತು, ನಿಹಾಲ್ ಆಟ ಆಡ್ತೀನಿ ಅಂತೇಳಿ ಅಲ್ಲಿ ಹೋಗಿದ್ದಾನೆ. ಸೊ ಅವನು ಕೂಡ ಸ್ವಲ್ಪ ಹೊತ್ತು ಆಟ ಆಡ್ದ. ಸೊ ಆಮೇಲೆ ಊಟ ಮಾಡೋಣ ಅಂತೇಳಿ ಬಂದ್ವಿ. ಸೊ ಅಲ್ಲೇ ಒಂದು ಪೇಪರು ಹಾಗೆ ಕ್ರಯಾನ್ಸ್ನ ಕೊಟ್ಟಿದ್ದರು, ಕಲರಿಂಗ್ ಮಾಡಲಿ ಅಂತ ಹೇಳ್ಬಿಟ್ಟು. ಚಿಕ್ಕ ಮಕ್ಕಳಿದ್ರೆ ಸಾಮಾನ್ಯ ಹೋಟ್ಲಲ್ಲಿ ಹಾಗೆ ಮಾಡ್ತಾರೆ, ಅಂದರೆ ಸುಮ್ಮನೆ ಕೂರೋದಿಲ್ವಲ್ಲ, ಊಟ ಮಾಡಲಿ ಅನ್ನೋ ಕಾರಣಕ್ಕೆ ಅವ್ರು ಈ ರೀತಿಯಾಗಿರೋಂತಹ ಒಂದು ಪಿಕ್ಚರ್ದು ಇಮೇಜ್ ಕೊಟ್ಟು ಕ್ರಯಾನ್ಸ್ ಕೂಡ ಕೊಡ್ತಾರೆ. ಸೊ ನಾವು ಅಲ್ಲೇ ಊಟ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದ್ವಿ. ಸೊ ಬರೋ ಅಷ್ಟೊತ್ತಿಗೆ 12 ಆಗಿತ್ತು. ಸೊ ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ವಿಡಿಯೋ, ಅಂದರೆ ಸಾಟರ್ಡೇ ವಿಡಿಯೋ. ಸೊ ನಾವು ಚಾಟ್ಸ್ ತಿನ್ನೋಣ ಅಂತೇಳಿ ವಿಜಯಪುರ ಸ್ಟ್ರೀಟ್ಗೆ ಬಂದಿದ್ವಿ. ಅದು ತುಂಬಾ ಫೇಮಸ್ ಅಂತ ಹೇಳ್ಬೋದು ಚಿಕ್ಕಮಂಗ್ಳೂರಲ್ಲಿ. ಪಾನಿಪುರಿ ನನಗೆ ಈಗಲೂ ಅಷ್ಟೇ ಎಲ್ಲೂ ಅಷ್ಟು ಇಷ್ಟ ಆಗೋದಿಲ್ಲ. ಚಿಕ್ಕಮಂಗ್ಳೂರಲ್ಲಿ ಮಾಡೋ ಅಷ್ಟು ಚೆನ್ನಾಗಿ ನನಗೆ ಬೇರೆ ಎಲ್ಲೂ ಕೂಡ ಪಾನಿಪುರಿ ಇಷ್ಟ ಆಗೋದಿಲ್ಲ. ಸೊ ಹಾಗೆ ನಿನ್ನೆ ರಾತ್ರಿ ಬಂದಿದ್ದು ಲೇಟ್ ಆಯ್ತಲ್ವ, ಫ್ರೂಟ್ಸ್ ಏನೂ ತೊಗೊಂಡು ಹೋಗಿರಲಿಲ್ಲ ಅಮ್ಮನ ಮನೆಗೆ. ಸೊ ಹಾಗಾಗಿ ಹಣ್ಣೆಲ್ಲ ತೊಗೊಳ್ಳೋಣ ಅಂತೇಳಿ ಈಗ ಬಂದಿದ್ವಿ. ಸೊ ಈಗ ಏನೋ ದಿಢೀರನ್ನಾಗಿ ಊರಿಗೆ ಅಂತ ಹೇಳಿದ್ರೆ ಅಮ್ಮ ಅವರು ಹೊಸ ಮನೆ ಕಟ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗೋಕ್ಕೆ ಆಗಿರಲಿಲ್ಲ, ಸುಮಾರು ದಿನವೇ ಆಗೋಗಿತ್ತು. ಸೊ ಹಾಗಾಗಿ ಇವತ್ತು ಸಾಟರ್ಡೆ ಪೂರ್ತಿ ಅಲ್ಲೇ ಇದ್ವಿ. ಹಾಫ್ ಡೇ ಪೂರ್ತಿ ಅಲ್ಲೇ ಆಯಿತು. ಹಾಗೆ ನಮಗೆ ಸ್ವಲ್ಪ ಬೇರೆ ಬೇರೆ ಕೆಲಸ ಇತ್ತು, ಅದನ್ನೆಲ್ಲ ಇವತ್ತು ಮುಗಿಸ್ಕೊಂಡ್ವಿ. ನಾಳೆ ಭಾನುವಾರ ಅಂತ ಹೇಳಿದ್ರೆ ಒಂದು ಫಂಕ್ಷನ್ ಇತ್ತು ಅತ್ತೆ ಮನೆ ಕಡೆದು, ಅಂದರೆ ಶ್ರೀಕಾಂತ್ ಮನೆ ಕಡೆದು ಒಂದು ಫಂಕ್ಷನ್ ಇತ್ತು. ಸೊ ಅದನ್ನ ಮುಗಿಸ್ಕೊಂಡು ಹಾಗೆ ಅತ್ತೆ ಮನೆಗೆ ಹೋಗೋಣ ಅಂತ ಇದ್ದೀವಿ ನಾಳೆ. ನಾನು ಈ ಫ್ರೂಟ್ ಸ್ಟಾಲ್ದು ಯಾಕೆ ವಿಡಿಯೋನ ಡೀಟೇಲಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ತುಂಬಾ ವೆರೈಟೀಸ್ ಇತ್ತು ಅಂತ ಹೇಳ್ಬೋದು. ಫ್ರೂಟ್ಸ್ ಎಲ್ಲ ಬ್ಲೂಬೆರಿ ಹಾಗೆ ಬ್ಲ್ಯಾಕ್ ಬೆರೀಸು, ಬೇರೆ ಬೇರೆ ಬೆರೀಸ್ ಎಲ್ಲ ಇತ್ತು, ಹಾಗೆ ಬೇರೆ ಫ್ರೂಟ್ಸ್ ಎಲ್ಲ ಇತ್ತು. ತುಂಬಾ ವೆರೈಟೀಸ್ ಇತ್ತು ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು ಬ್ಲೂಬೆರಿ ಬ್ಲ್ಯಾಕ್ ಬೆರಿ ಡ್ರೈ ಅಷ್ಟೇ ತೊಗೊಂಡು ಬಳಸ್ತಾ ಇದ್ದಿದ್ದು. ಸೊ ನಿಹಾಲ್ಗೆ ಹಾಗೆ ನಮ್ಮ ಅಣ್ಣನ ಮಗಳಿಗೆ ಬೆರೀಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ, ಬ್ಲೂಬೆರಿ ಬ್ಲ್ಯಾಕ್ ಬೆರಿ ಸ್ಟ್ರಾಬೆರಿ ಎಲ್ಲನೂ ಕೂಡ. ಸೊ ಆ ಶಾಪಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಹಣ್ಣೆಲ್ಲ. ಸೊ ಚಿಕ್ಕಮಂಗ್ಳೂರಲ್ಲಿ ಇರೋರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಸ್ವಲ್ಪ ಲೆಂತಿಯಾಗಿ ವಿಡಿಯೋನ ಮಾಡಿಕೊಂಡೆ ಅಷ್ಟೇ. ಆ ಫ್ರೂಟ್ ಶಾಪ್ ಎಲ್ಲಿ ಬರೋದು ಅಂತ ಹೇಳಿದ್ರೆ ಬಸವನಹಳ್ಳಿ ಕಾಲೇಜ್ ಇದೆಯಲ್ಲ, ಆ ಸರ್ಕಲ್ ಹತ್ರ ಬರುತ್ತೆ. ಇದು ಆ್ಯಕ್ಚುಲಿ ಮಂಡೇ ವಿಡಿಯೋ. ನಾನು ನಿನ್ನೆ ಅಂತೇಳಿದ್ರೆ ಸಂಡೇ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂತೇಳಿದ್ರೆ ಅದು ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ಇಷ್ಟ ಇರುತ್ತೋ ಇಲ್ವೋ ಯಾರಿಗಾದರೂ ವಿಡಿಯೋದಲ್ಲಿ ಬರೋಕ್ಕೆ ಅನ್ನೋ ಕಾರಣಕ್ಕೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿಲ್ಲ ಅವತ್ತು. ಸೊ ಸಂಡೇ ಫಂಕ್ಷನ್ ಮುಗಿಸ್ಕೊಂಡು ಅತ್ತೆ ಮನೆಗೆ ಹೋಗಿ ಅಲ್ಲೇ ತುಂಬ ಹೊತ್ತು ಇದ್ವಿ. ಹಾಗೆ ನನ್ನ ನಾದಿನಿ ಮಕ್ಕಳೆಲ್ಲ ಬಂದಿದ್ದರು. ಸೊ ಎಲ್ಲರನ್ನೂ ಕರ್ಕೊಂಡು ನಾವು ಚಿಕ್ಕಮಂಗ್ಳೂರಿಗೆ ಬಂದ್ವಿ ಅಮ್ಮನ ಮನೆಗೆ. ಯಾಕಂತೇಳಿದ್ರೆ ಬೆಳಗ್ಗೆನೇ ನಾವು ಹುಣ್ಣಿಮೆ ಪೂಜೆ ಅಂತೇಳಿ ಅರಸೀಕೆರೆಗೆ ಹೋಗಬೇಕಿತ್ತು. ಸೊ ಅಣ್ಣ ಅತ್ತಿಗೇನು ಬರ್ತೀವಿ ಅಂದಿದ್ರಲ್ಲ ಅಂತೇಳ್ಬಿಟ್ಟು ಅತ್ತೆ ಮಾವನೇ ನಮ್ಮ ಮನೆಗೆ ಕರ್ಕೊಂಡು ಬಂದ್ವಿ. ಸೊ ಹಾಗೆ ಬೆಳಗ್ಗೆ ಎದ್ದು ಅತ್ತೆ ಮಾವನ ಹಾಗೆ ಊರಿಗೆ ಡ್ರಾಪ್ ಮಾಡಿ ನಾವೀಗ ಅರಸೀಕೆರೆಗೆ ಬಂದ್ವಿ. ನಾವೀಗ ಬಂದಿರೋ ಅಂಥದ್ದು ಜೇನಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಅಂತೇಳಿ. ಇದು ಅರಸೀಕೆರೆಯಲ್ಲಿ ಇರೋ ಅಂಥದ್ದು, ತುಂಬಾ ಫೇಮಸ್ ಅಂತ ಹೇಳ್ಬೋದು. ಹುಣ್ಣಿಮೆ ದಿನ ಈ ಬೆಟ್ಟಕ್ಕೆ ತುಂಬಾ ಜನ ಬರ್ತಾರೆ ಅಂತ ಹೇಳ್ಬೋದು. ಸೊ ನಮಗೆ ಏನಾದರೂ ಕೆಲಸ ಆಗಬೇಕು ಅಂತ ಇರುತ್ತೆ, ನಮಗೇನೋ ಒಂದು ಒಳ್ಳೇದಾಗಬೇಕು ಅಂತ ಇರುತ್ತೆ. ಆವಾಗ ನಾವು ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು 3 ಸಲ ಅಥವಾ 5 ಸಲ, ಅಂದರೆ 5 ಹುಣ್ಣಿಮೆ ಅಥವಾ 3 ಹುಣ್ಣಿಮೆನ ಈ ಬೆಟ್ಟನ ಹತ್ತಿ ಇಳಿದ್ರೆ ನಾವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅಂತೇಳಿ ತುಂಬಾ ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ. ಸೊ ನೀವು ಹರಕೆ ಮಾಡಿಕೊಂಡೇ ಹತ್ತಬೇಕು ಅಂತ ಏನೂ ಇಲ್ಲ. ಸೊ ಹಾಗೆ ಕೂಡ ನೀವು ಈ ದೇವಸ್ಥಾನಕ್ಕೆ ಬರ್ಬೋದು. ಸೊ ನಾನು ತುಂಬ ಸಮಯನೇ ಆಗಿತ್ತು ಬಂದು. ಸೊ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಬಂದಿದ್ದೀವಿ.
ಇದು ನನ್ನ ಅಣ್ಣನ ಮಗಳು ಲಿಶಿಕಾ ಅಂತೇಳಿ. ಅವಳಿಗೆ ನಾನಂದರೆ ತುಂಬ ಇಷ್ಟ, ನನಗೂ ಅಷ್ಟೇ. ಚಿಕ್ಕಮಂಗ್ಳೂರಿಗೆ ಬಂದರೆ ಸಾಕು ಅಂದರೆ ಅಮ್ಮನ ಮನೆಗೆ ಅವಳು ನನ್ನ ಜೊತೆನೇ ಇರ್ತಾಳೆ. ನನ್ನ ಮಗ ನಮ್ಮ ಅಣ್ಣನ ಜೊತೆನೇ ಇರ್ತಾನೆ. ಸೊ ಹಾಗೆ ಅಲ್ವಾ, ಅಪರೂಪಕ್ಕೆ ಹೋಗಿರ್ತೀವಿ. ಸೊ ಹಾಗಾಗಿ ಅವಳು ನನ್ನ ಜೊತೆನೇ, ಅಂದರೆ ನಾನೇ ಊಟ ಮಾಡಿಸೋದು ಎಲ್ಲ ನಾನೇ ಮಾಡೋದು. ನನ್ನ ಮಗನಿಗೆ ನಮ್ಮ ಅತ್ತಿಗೆ ಅಥವಾ ನಮ್ಮ ಅಣ್ಣನೇ ಮಾಡಬೇಕು ಎಲ್ಲನೂ. ಸೊ ಲಿಶಿಕಾ ನಾನು ನಮ್ಮನೆಯವರು ಹಿಂದೆ ಹೋಗ್ತಾ ಇದ್ದೀವಿ, ಅಣ್ಣ ಅತ್ತಿಗೆ ಹಾಗೆ ನನ್ನ ಮಗ ಮುಂದೆ ಹೋಗ್ತಾ ಇದ್ದಾರೆ ಅವರು. ಸೊ ಇದು ನಾವು ಮುಂದೆಯಿಂದ ಕೂಡ ಬೆಟ್ಟನ ಹತ್ಬೋದು, ಬಟ್ ಅಲ್ಲಿ ತುಂಬಾ ಎತ್ತರ ಇರುತ್ತೆ, ಹತ್ತಕ್ಕೆ ಸ್ವಲ್ಪ ಕಷ್ಟ. ಇದು ಅದರ ಹಿಂದಿನ ದಾರಿ. ಇದು ಈಗ ತುಂಬಾ ಫೇಮಸ್ ಆಗಿದೆ. ಆವಾಗ ತುಂಬಾ ಕಡಿಮೆ ಜನ ಬರ್ತಾಯಿದ್ರು. ಈಗ ಈ ರೂಟು ಅಷ್ಟೇ ತುಂಬಾ ಜನಕ್ಕೆ ಗೊತ್ತಾಗಿದೆ. ಬಟ್ ಇಲ್ಲಿ ಸ್ವಲ್ಪ ಆರಾಮಾಗಿ ಸುಧಾರಿಸ್ಕೊಂಡು ನಿಧಾನಕ್ಕೆ ಹತ್ಬೋದು. ಸೊ ನಮಗೆ ಏನಾದರೂ ಹತ್ತಕ್ಕಾಗಿಲ್ಲ ಅಂದರೆ ಒಂದು 10 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಕೂಡ ಹತ್ಬೋದು. ಸೊ ಅಲ್ಲಾಂದರೆ ಜನ ಬರ್ತಾನೆ ಇರ್ತಾರಲ್ವ ಮುಂದೆ, ಸೊ ಅಲ್ಲಿ ಅಷ್ಟು ಆರಾಮಾಗಿ ಬೆಟ್ಟ ಹತ್ತಕ್ಕೆ ಆಗೋದಿಲ್ಲ. ಸೊ ಇಲ್ಲಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅಂತ ಹೇಳ್ಬೋದು. ಸೊ ನೀವೀಗ ಏನು ನೋಡ್ತಿದ್ದೀರಾ ಅಲ್ವಾ, ಈ ಜಾಗದಲ್ಲಿ ಗಂಗಮ್ಮ ಮಾಡ್ತಾರೆ. ಸೊ ಈ ದಾರಿನಲ್ಲಿ ಬರೋರೆಲ್ಲ ಆ ಗಂಗಮ್ಮ ಮಾಡ್ತಾರಲ್ಲ ಆ ಜಾಗಕ್ಕೆ ಹೋಗಿ ಅಲ್ಲಿ ನೀರು ಕಾಣ್ತಿದೆ ನೋಡಿ, ಆ ನೀರನ್ನ ಎಲ್ಲರೂ ಕೂಡ ಸ್ವಲ್ಪ ತಲೆಗೆ ಚುಮ್ಕಿಸ್ಕೊಂಡು ಬರ್ತಾರೆ. ಸೊ ನಾವು ಕೂಡ ಹಾಗೆ ಮಾಡಿದ್ವಿ. ಸೊ ಅಣ್ಣ ಅದಕ್ಕೆ ಈ ದಾರಿಲಿ ಫಸ್ಟ್ ಟೈಮ್ ಬಂದಿರೋದು. ಅವರು ಯಾವಾಗಲೂ ಫ್ರಂಟಿಂದಾನೇ ಹೋಗ್ತಾಯಿದ್ರು. ಈ ಸಲನೇ ಅವರು ನಾವು ಇಲ್ಲಿಂದ ಹೋಗ್ಬೋದು ಆರಾಮಾಗಿ ಅಂತೇಳಿ ನಾವು ಈ ಸಲ ಈ ಕಡೆ ಕರ್ಕೊಂಡು ಬಂದ್ವಿ ಅವ್ರನ್ನ. ಸೊ ನಾನು ಸ್ವಲ್ಪ ಬೆಟ್ಟ ಹತ್ತೋಕ್ಕೆ ಕಷ್ಟಪಡ್ತಿದ್ದೆ ಅಂತ ಹೇಳ್ಬಿಟ್ಟು ಬೆಟ್ಟ ಹತ್ತುವಾಗ ಪೂರ್ತಿ ನಮ್ಮ ಮನೆಯವರೇ ವೀಡಿಯೋ ಮಾಡಿದ್ದು. ಸೊ ಯಾವಾಗಲೂ ಅಷ್ಟೇ ಎಲ್ಲೇ ಹೋದರೂ ನಾನೇ ವೀಡಿಯೋ ಮಾಡೋದು. ನಮ್ಮ ಮನೆಯವರು ಅಪರೂಪ, ನನಗೆ ಸ್ವಲ್ಪ ಏನಾದರೂ ಕೆಲಸ ಇದ್ದರೆ ಇಲ್ಲ ಅಂತೇಳಿದ್ರೆ, ಈಗ ನಾನು ಸ್ವಲ್ಪ ಒದ್ದಾಡ್ತಿದ್ದೆ ಅಲ್ವ ಬೆಟ್ಟ ಹತ್ತೋಕ್ಕೆ, ಸೊ ನಿಮಗೆ ವೀಡಿಯೋ ಮಾಡೋಕ್ಕಾಗಲ್ಲ ನಾನೇ ಮಾಡ್ತೀನಿ ಅಂತೇಳಿ ಇವಾಗ ಅವರೇ ವೀಡಿಯೋ ಮಾಡ್ತಾಯಿದ್ದಾರೆ. ಸೊ ನೀವು ತುಂಬ ಫಾಸ್ಟಾಗಿ ಏನಾದ್ರು ಹತ್ತುತ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಬೇಗನೆ ಒಂದು ಅರ್ಧ ಗಂಟೆಲೆಲ್ಲ ನಾವು ಹೋಗಿ ದರ್ಶನ ಮಾಡಿಕೊಂಡು ಬಂದುಬಿಡ್ಬೋದು. ಸೊ ನಾವು ಮಕ್ಕಳೆಲ್ಲ ಇಟ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಲೇಟೇ ಆಗುತ್ತೆ. ಸೊ ಯಾರಿಗಾದರೂ ಹೋಗೋಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ ಈ ವೇದು. ಸೊ ಲಿಶಿಕಾನೂ ಈ ದಾರಿಲಿ ಫಸ್ಟ್ ಟೈಮ್ ಅಲ್ವಾ ಬರ್ತಿರೋದು, ಸೊ ಅದಕ್ಕೆ ನಾನು ಇಲ್ಲಿ ಪ್ರಾಣಿಗಳಿರುತ್ತೆ ಅದಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬರ್ತಾಯಿದ್ದೆ. ನಿಹಾಲು ಹಾಗೆ ಲಿಶಿಕಾ ಎಲ್ಲೂ ಕೂಡ ನಮಗೆ ಕಾಲು ನೋಯ್ತಿದೆ, ಬೆಟ್ಟ ಹತ್ತೋಕ್ಕಾಗಲ್ಲ, ನಮ್ಮನ್ನು ಎತ್ಕೊಳ್ಳಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಅವರಿಬ್ಬರೇ ಬೆಟ್ಟನ ಹತ್ಕೊಂಡು ಬಂದರು. ಸೊ ನೋಡ್ತಿದ್ದೀರಲ್ಲ, ನಾವು ಆ ದಾರಿಯಲ್ಲಿ ಏನಾದರೂ ಬೆಟ್ಟ ಹತ್ಕೊಂಡು ಬಂದೆ ಈ ರೀತಿಯಾಗಿ ಇಲ್ಲಿ ಮಧ್ಯದಲ್ಲಿ ಜಾಯ್ನ್ ಆಗ್ಬೋದು. ಸೊ ನೀವು ಫ್ರಂಟಿಂದನೇ ಬರ್ತೀರಾ ಅಂತೇಳಿದ್ರೆ ಇದೇ ದಾರಿನಲ್ಲಿ ಬರೋ ಅಂಥದ್ದು ಹಿಂದೆಯಿಂದ.
ಸೊ ಇಲ್ಲಿ ದರ್ಶನ ಮಾಡೋಕ್ಕೆ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ನೂಕಾಟ ಏನೂ ಆಗೋದಿಲ್ಲ. ಆರಾಮಾಗಿ ಒಬ್ಬರಿಂದ ಒಬ್ಬರು ಸಾಲಾಗಿ ಹೋಗೋ ರೀತಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ. ಸೊ ನೋಡ್ಬೋದು ನೀವಿಲ್ಲಿ. ಸೊ ನೋಡ್ಬೋದು ನೀವೇ ಇಲ್ಲೇ ಎಷ್ಟೊಂದು ಜನ ಇದ್ದಾರೆ ಅಂಥೇಳಿ. ಅಷ್ಟು ಈ ದೇವ್ರ ಮೇಲೆ ನಂಬಿಕೆ ಜನರಿಗೆ. ಸೊ ಪ್ರತಿ ಹುಣ್ಣಿಮೆ ಬರೋರು ಕೂಡ ಇದ್ದಾರೆ. ಸೊ ಈ ರೀತಿಯಾಗಿ ದೇವಸ್ಥಾನದ ಮುಂದೆ ನಿಂತು ನಾವು ಈ ರೀತಿಯಾಗಿ ಕಡ್ಡಿ ಕೂಡ ಬೆಳಗ್ಬೋದು. ಸೊ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ನಾವೊಂದು 5 ನಿಮಿಷ ಕೂತ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ಸೊ ಎಲ್ಲರೂ ಸೇರಿದ್ವಲ್ಲ, ಹಾಗೆ ಕೆಲವೊಂದು ಫೋಟೋಸ್ನೆಲ್ಲ ತಗೊಂಡ್ವಿ. ಸೊ ಮತ್ತೆ ನಾವು ಯಾವ ದಾರಿಲಿ ಬಂದ್ವಿ ಅದೇ ದಾರಿಲಿ ಈಗ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಹೋಗುವಾಗ ಸ್ವಲ್ಪ ಹುಷಾರಾಗಿ ಹೋಗಬೇಕಾಗತ್ತೆ. ಸೊ ನೋಡ್ಬೋದು ನೀವಿಲ್ಲಿ ನನ್ನ ಮಗ ನಮ್ಮ ಅಣ್ಣನ ಜೊತೆನೇ ಇದ್ದಾನೆ, ಅಣ್ಣನ ಮಗಳು ನನ್ನ ಜೊತೆನೇ ಇದ್ದಾಳೆ. ಸೊ ಇದೇ ರೀತಿ ಊರಿಗೆ ಹೋದರೆ ನನ್ನ ಮಗ ಅವ್ರ ಜೊತೆ, ಅವ್ರ ಮಗಳು ನನ್ನ ಜೊತೆನೇ ಇರ್ತಾರೆ. ಸೊ ನಾವು ಎಳೆಯುವಾಗಲೂ ಅಷ್ಟೇ ತುಂಬ ಜನ ಹತ್ತುತ್ತಾನೆ ಇದ್ದರು. ಸೊ ಹುಣ್ಣಿಮೆ ಸ್ಟಾರ್ಟ್ ಆಗೋದ್ರಿಂದ ಹಿಡಿದು ಮುಗಿಯೋವರೆಗೂ ಕೂಡ ಅಲ್ಲಿ ಜನ ಈ ರೀತಿಯಾಗಿ ಬರೋರು ಹೋಗೋರು ಇದ್ದೇ ಇರ್ತಾರೆ. ಸೊ ನಾವು ಈಗ ಕೆಳಗಡೆ ಬಂದ್ವಿ. ಸೊ ನೋಡ್ಬೋದು ಹೋಗುವಾಗ ಅಷ್ಟೊಂದು ವೆಹಿಕಲ್ ಇರಲಿಲ್ಲ, ಈಗ ನೋಡ್ಬೋದು ಎಷ್ಟೊಂದು ವೆಹಿಕಲ್ಸ್ ಇದೆ ಅಂಥೇಳಿ. ಸೊ ನಾವು ಕೂಡ ಈಗ ಇಲ್ಲಿಂದ ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಹೊರಟ್ವಿ. ಸೊ ಇನ್ನೊಂದು ಈ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ಪ್ರಸಾದ ಅಂತೇಳಿದ್ರೆ ಊಟ ಮಾಡಿಕೊಂಡೇ ಹೋಗಬೇಕು ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ನಾವು ಕೂಡ ದೇವಸ್ಥಾನದ ಹತ್ರ ಬಂದ್ವಿ ಊಟಕ್ಕೆ ಅಂತೇಳಿ. ಸೊ ನೋಡ್ಬೋದು ಇಲ್ಲೂ ಅಷ್ಟೇ ತುಂಬಾ ಜನ ಇದ್ದಾರೆ. ಸೊ ನಾವು ಅಷ್ಟೇ ಮಕ್ಕಳಿಗೆ ಊಟ ಮಾಡಿಸ್ಕೊಂಡು ನಾವು ಕೂಡ ಊಟ ಮಾಡಿದ್ವಿ. ಸೊ ಆದರೆ ಮಕ್ಕಳು ಸರಿಯಾಗಿ ಊಟ ಮಾಡಲಿಲ್ಲ. ಸೊ ಹಾಗಾಗಿ ಅವರಿಗೆ ಜ್ಯೂಸ್ ಏನಾದರೂ ಕುಡಿಸೋಣ ಅಂದ್ಕೊಂಡ್ವಿ. ಸೊ ನಿಹಾಲ್ ಕೂಡ ಕಬ್ಬಿನ ಹಾಲು ಬೇಕು ಅಂತ ಹೇಳ್ದ. ಸೊ ಅವರಿಬ್ಬರು ಕೂಡ ಕಬ್ಬಿನ ಹಾಲನ್ನ ಕುಡಿದ್ರು. ಸೊ ಹಾಗೆ ನಾವಿಲ್ಲಿ ಮಂಡಕ್ಕಿ ಹಾಗೆ ಕಡಲೆಕಾಯಿನ ತೊಗೊಂಡ್ವಿ. ನನಗೆ ಈ ಥರ ಏನಾದರೂ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಸ್ಟಾಲ್ ಹಾಕಿರ್ತಾರಲ್ಲ, ಅಲ್ಲಿ ಮಂಡಕ್ಕಿ ತುಂಬಾ ಇಷ್ಟ ಆಗುತ್ತೆ. ಸೊ ನಿಹಾಲು ಬಾ ಊರಿಗೆ ಹೋಗೋಣ ಅಂತೇಳಿ ಅವಳನ್ನ ಕರಿತಾ ಇದ್ದ. ಯಾಕಂತೇಳಿದ್ರೆ ಅವರೀಗ ಚಿಕ್ಕಮಂಗ್ಳೂರಿಗೆ ಹೊರಟರು. ಸೊ ನಾವೀಗ ಬೆಂಗಳೂರಿಗೆ ಹೊರಟ್ವಿ. ಬೆಂಗಳೂರಿಗೆ ಹೋಗೋ ಮುಂಚೆ ಹೋಗುವಾಗ ಹಾಗೆ ದೊಡ್ಡನಹಳ್ಳಿ ಅಂತೇಳಿ ಒಂದು ಊರಿದೆ. ಸೊ ಅಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಬೆಂಗಳೂರಿಗೆ ಹೋಗೋಣ ಅಂತೇಳಿ ಹೊರಟ್ವಿ. ನಿಹಾಲ್ ಸ್ವಲ್ಪ ಬೇಜಾರಾದ ಅಂತೇಳಿದ್ರೆ ಅವರೆಲ್ಲ ಹೋದ್ರಲ್ವ ಅಂತೇಳಿ. ಸೊ ಈಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಸೊ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಹಾಗೆ ಅಲ್ಲಿ ಪರಿಚಯ ಇರೋರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಅಲ್ಲಿಂದ ಹಾಗೆ ಬೆಂಗಳೂರಿಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.